ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸರ್ಕಾರಿ ಕೋಟದ BEd ಸೀಟಿನ ಪಡ್ಕೊಬೇಕು ಅಂತ ಆನ್ಲೈನ್ ಮುಖಾಂತರ 2025-26ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಕೆಲ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳೆಲ್ಲ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರೋದಿಲ್ಲ. ಅವರಿಗೆ ಒಂದು ಮಾರ್ಕ್ಸ್ ಕಾರ್ಡ್ಗಳು ಒರಿಜಿನಲ್ ಬಂದಿತ್ತು ಅಂತ ಹೇಳ್ಬೋದಾಗಿರುತ್ತೆ, ತಲುಪಿರುತ್ತೆ ಕೂಡ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಈ ವರ್ಷ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿರುವಂಥವರಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಇನ್ನೂ ತಲುಪಿಲ್ಲ. ಅವರಿಗೆ ಲಾಸ್ಟ್ ಸೆಮಿಸ್ಟರ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸೆಮಿಸ್ಟರ್ಗಳದ್ದು ಮಾರ್ಕ್ಸ್ ಕಾರ್ಡ್ಗಳು ತಲುಪಿಲ್ಲ, ಅಥವಾ ಒಂದು ಬ್ಯಾಕ್ಲಾಗ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಈ ಥರ ವಿದ್ಯಾರ್ಥಿಗಳು ಕೂಡ ಈ ವರ್ಷ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿರೋದ್ರಿಂದ ಅವರಿಗೆ ಒಂದು ಮಾರ್ಕ್ಸ್ ಕಾರ್ಡ್ಗಳು ಒರಿಜಿನಲ್ ತಲುಪಿಲ್ಲ ಅನ್ಬೋದು. ಆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಂತರ ಡಿಗ್ರಿನ ಹೊರತುಪಡಿಸಿ PGಯನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅವರ ಒಂದು ಲಾಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ಗಳನ್ನು ಬರೆದು ರಿಸಲ್ಟ್ ಕೂಡ ಬಂದಿರುವಂಥದ್ದಾಗಿರುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ ಅವರ ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ಲ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕಿರುತ್ತಾಗಿದೆ, ಒಂದು ಮಾರ್ಕ್ಸ್ ಕಾರ್ಡ್ಗಳು ಒರಿಜಿನಲ್ ಇಲ್ಲ ಅಂದರೆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಯಾವ ಥರ ಸಬ್ಮಿಟ್ ಮಾಡಬೇಕಿರುತ್ತೆ, ಮಾರ್ಕ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ವೆರಿಫಿಕೇಶನ್ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ಮಾಹಿತಿ ಏನಾಗಿರುತ್ತೆ ಸ್ಪಷ್ಟನೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಏನು ಮೆನ್ಷನ್ ಮಾಡಿರಲಿಲ್ಲ, ಇಲಾಖೆಯವರು ಈ ವರ್ಷ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಎತ್ತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೆಚ್ಚಿಗೆ ಒಂದು ಮಾಹಿತಿಗಳನ್ನು, ಮಾರ್ಗದರ್ಶನವನ್ನು, ಸಲಹೆಗಳನ್ನು ಪಡ್ಕೋತಾ ಇರಬಹುದಾಗಿರುತ್ತೆ. ಹಾಗೆ ವೈಯಕ್ತಿಕವಾಗಿ ಮಾರ್ಗದರ್ಶನಗಳು, ಸಲಹೆಗಳು ಬೇಕು, ಸರ್ಕಾರಿ ಕೋಟಾ ಸೀಟನ್ನು ಯಾವ ಥರ ಪಡ್ಕೋಬೇಕು, ಏನು ಎತ್ತ ಅಂತ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮಾಹಿತಿಗಳು ಬೇಕು ಅನ್ನೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಲಾಗಿರುತ್ತೆ. ಹೆಚ್ಚುವರಿ ಮಾಹಿತಿನಲ್ಲಿ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ನೂರಾರು ವಿದ್ಯಾರ್ಥಿಗಳ ಮೆಸೇಜ್ಗೆ ನಾವು ರಿಪ್ಲೈನ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆಗದೆ ಹೋಗಬಹುದಾಗಿರುತ್ತೆ. ಬಟ್ ನಿಮ್ಮ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಮೆಸೇಜ್ಗಳು ನಮಗೆ ಬೇಗನೆ ತಲುಪುತ್ತೆ. ಆ ಮುಖಾಂತರ ಬೇಗ ಮಾಹಿತಿನ ನೀವು ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಹೆಚ್ಚುವರಿ ಮಾಹಿತಿನ ಪಡ್ಕೊಂಡು ಸರ್ಕಾರಿ ಕೋಟಾದ ಸೀಟನ್ನು ಪಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಅಲ್ಲಿ ತಿಳಿಸುವಂತಂದರೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿಗಳು ಬೇಗ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ. ಬಟ್ ಆದರೆ ಮಾರ್ಕ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ವೆರಿಫಿಕೇಶನ್ ಸೆಂಟರ್ಗೆ ಹೋದಾಗ ಕೆಲವರಿಗೆ ಗೊತ್ತಾಗ್ತಿರುತ್ತೆ ಅವ್ರಿಗೆ ಏನೇನು ಸಮಸ್ಯೆಗಳಾಗ್ತಿದ್ದಾವೆ, ಯಾರೋ ಒಂದು ಸಿಗ್ನೇಚರ್ಗಳು ಬೇಕಿದೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಏನು ಬೇಕಾಗಿರುತ್ತೆ, ಏನಾಗ್ತಿದೆ ಅಂತ ಅಂದ್ಬಿಟ್ಟು ಕಾರಣಕ್ಕೆ ವಿದ್ಯಾರ್ಥಿಗಳು ಕನ್ನಡ ಯೂಟ್ಯೂಬ್ ಮಾಹಿತಿನ ಕೂಡ ಕೊಡ್ತೀವಿ. ಬೇಗ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಹೆಚ್ಚಿಗೆ ಒಂದು ಡಾಕ್ಯುಮೆಂಟ್ಸ್ಗಳಿದಾವಲ್ಲ, ಏನು ಅಗತ್ಯ ದಾಖಲೆಗಳು ಅದನ್ನು ಸಿದ್ಧಪಡಿಸಿ ಇಟ್ಕೊಂಡಿರಿ ಅಂತ. ಅದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ತಲುಪ್ತೇನೆ. ಸಾಕಷ್ಟು ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಮಾಡ್ಕೋತೀರ ಅಂತ ಹೇಳ್ಬೋದು. ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ನಿಮ್ಮ ಒಂದು BEd ಅಪ್ಲಿಕೇಶನ್ ಹಾಕಬೇಕು ಅಂತಿರುವಂಥ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗೋ ತನಕ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿರುತ್ತೆ, ಎಲ್ಲ ರೌಂಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಎಜುಕೇಷನ್ ಅಪ್ಡೇಟ್ಸ್ಗಳು ಕನ್ನಡ ಯೂಟ್ಯೂಬ್ ಚಾನಲ್ ಉಚಿತವಾಗಿ ನೀವು ಮಾಹಿತಿನ ಪಡ್ಕೊತಾ ಇರಬೇಕಾಗಿರುತ್ತೆ A to Z ಅಂತ ಹೇಳ್ತಾ. ಇಷ್ಟೊಂದು ಹೇಳುವಂಥ ಮಾಹಿತಿಗಳು ಏನಂದರೆ ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವಂಥ ಮಾಹಿತಿನಾಗಿರುತ್ತೆ, ಅದಕ್ಕೆ ತಿಳಿಸಿದ್ದು ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದಾರೆ. ಅಪ್ಲಿಕೇಶನ್ ಹಾಕಿದ್ದೀವಿ, ನಾವು ಡಿಜಿಲಾಕರ್ ಮಾರ್ಕ್ಸ್ ಕಾರ್ಡನ್ನು ತಗೋಬೇಕಾ ಅಥವಾ ಒಂದು USMS ನಲ್ಲಿ ಇರುವಂಥ ಮಾರ್ಕ್ಸ್ ಕಾರ್ಡನ್ನು ತಗೋಬೇಕಾ? ಡಿಜಿಲಾಕರ್ ತಗೊಂಡ್ರೆ ಸಾಕಾಗಿರುತ್ತಾ? ಅದಕ್ಕೆ ಯಾರು ಸಿಗ್ನೇಚರ್ ಸೀಲು ಬೇಕಾಗಿರುತ್ತಾ ಏನಂತ ಒಂದು ಹೊಸ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಬರ್ತಿದೆ. ಇಲಾಖೆಯವರು ಏನು ಸೂಚನೆ ಕೊಟ್ಟಿದ್ದಾರೆ, ಹಾಗೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸೆಂಟರ್ಗೆ ಹೋದಾಗ ಅದು ಅನ್ವಯ ಆಗುತ್ತಾ? ಅದರ ವಿದ್ಯಾರ್ಥಿಗಳಿಗೆ ಏನು ಸೇಫ್ ಆಗಿರುತ್ತೆ, ಏನು ಬೆಸ್ಟ್ ಆಗಿರುತ್ತೆ, ಇದ್ರ ಬಗ್ಗೆ ಹೇಳಂತಂದರೆ ಮೊದಲನೇದಾಗಿ ಇಲಾಖೆಯವರು ಕೊಟ್ಟಿರೋ ಮಾಹಿತಿನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ವಿದ್ಯಾರ್ಥಿಗಳಿಗೆ ಯಾವುದು ಬೆಸ್ಟ್ ಆಪ್ಷನ್ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ಇಲಾಖೆ ಕಡೆಯಿಂದ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ರು, ಅದರಲ್ಲಿ ತಿಳಿಸಿರುವಂಥ ಮಾಹಿತಿ ಏನಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ 11ನೇ ಕಾಲಮಲ್ಲಿ ಅವರು ಮಾಹಿತಿನ ತಿಳಿಸಿದ್ರು. ಅಂದರೆ ಪುಟ 4ರಲ್ಲಿ ಪದವಿಯಲ್ಲಿ ಯಾವುದೇ ಸೆಮಿಸ್ಟರ್ನ ಪರೀಕ್ಷೆ ಬರೆದು ಫಲಿತಾಂಶ ಪ್ರಕಟಣೆಯಾಗಿ ಅಂಕಪಟ್ಟಿ ದೊರೆತಿಲ್ಲದ ಸನ್ನಿವೇಶದಲ್ಲಿ ಅಂಥವರು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಫಲಿತಾಂಶ ಪಟ್ಟಿ ಅಥವಾ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪರಿಶೀಲನೆಗೆ ಒದಗಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದರೆ ಕಳೆದ ವರ್ಷಗಳಲ್ಲಿ ಇದೇ ಸಮಸ್ಯೆಗಳಾಗಿತ್ತು, ಇಲಾಖೆ ಏನು ಮೆನ್ಷನ್ ಕೂಡ ಮಾಡಿರಲಿಲ್ಲ. ಬಟ್ ಈ ಬಾರಿ ಒಂದು ಮೆನ್ಷನ್ ಮಾಡಿದರೆ, ಬಟ್ ಆದರೂ ಕೆಲವೊಂದು ವೆರಿಫಿಕೇಶನ್ ಸೆಂಟರಲ್ಲಿ ಇನ್ನೊಂದು ಸಮಸ್ಯೆಗಳಾಗ್ತಿದೆ. ಅದೇನಂತ ತಿಳಿಸುವಂಥದ್ದೇ ಇವಾಗ ಅಲ್ಲಿ ಮೆನ್ಷನ್ ಮಾಡಿರೋ, ಈಗ ಅರ್ಥ ಹೇಳ್ತೀನಿ ಇದ್ರ ಬಗ್ಗೆ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ಗೂ ಕೂಡ ಇದು ಅನ್ವಯ ಆಗುತ್ತೆ. ಯಾವುದೇ ಸೆಮಿಸ್ಟರ್ ಅಂದರೆ ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರೋದಿಲ್ಲ, ಡಿಗ್ರಿದು ಮಾರ್ಕ್ಸ್ ಕಾರ್ಡ್ ಅವರಿಗೆ ಸಿಕ್ಕಿರುತ್ತೆ. ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರ್ತೀರ ಅಂದರೆ ಡಿಗ್ರಿ ಬೇಸ್ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ, ವೆರಿಫಿಕೇಶನ್ ಆಗಿರುತ್ತೆ. ಅಥವಾ ಪೋಸ್ಟ್ ಗ್ರಾಜುಯೇಷನ್ ಪರ್ಸೆಂಟೇಜ್ ನಿಮ್ಮದು ಜಾಸ್ತಿ ಇತ್ತು ಅಂದರೆ ಅದರದ್ದು ಕೂಡ ಇದೇ ರೀತಿ ಮಾಡ್ಕೋಬೋದಾಗಿರುತ್ತೆ. ಏನಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಪದವಿ ಯಾವುದೇ ಸೆಮಿಸ್ಟರ್ ಪರೀಕ್ಷೆ ಬರ್ತಿರುತ್ತೆ ಅಂದರೆ ನೀವು ಎಕ್ಸಾಮ್ ಕಂಪ್ಲೀಟ್ ಆಗಿರುತ್ತೆ, ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ರಿಸಲ್ಟ್ಗಳು ಕೂಡ ಫಲಿತಾಂಶ ಪ್ರಕಟಣೆಯಾಗಿ ಅಂಕಪಟ್ಟಿ ದೊರೆತಿಲ್ಲ ಅಂದರೆ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿದೆ, ನಿಮ್ಮದು ಮಾರ್ಕ್ಸ್ ಕಾರ್ಡಿನ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂಥ ಸನ್ನಿವೇಶದಲ್ಲಿ ಸಂಬಂಧಪಟ್ಟ ಅಂದರೆ ನಿಮ್ಮದು ಕಾಲೇಜ್ ಏನಿರುತ್ತಲ್ಲ, ಕಾಲೇಜಿನ ಪ್ರಾಂಶುಪಾಲಕರು ಪ್ರಿನ್ಸಿಪಲ್ ಕಡೆಯಿಂದ ದೃಢೀಕೃತ ಅಂದರೆ ವೆರಿಫೈ ಆಗಿರ್ತಕ್ಕಂಥ ಅವರು ಹೌದು ಈ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಓದಿದ್ದಾರೆ, ಇದು ಇವರ ರಿಸಲ್ಟ್ ಅಂತಕ್ಕಂಥ ಒಂದು ವೆರಿಫೈ ಮಾಡಿರ್ತಕ್ಕಂಥ ಒಂದು ಫಲಿತಾಂಶ ಪಟ್ಟಿ ಅಂದರೆ ವೆರಿಫೈಗೆ ದೃಢೀಕೃತ ಅಂದರೆ ಯಾವ ಥರ ಆಗುತ್ತೆ ಅಂದರೆ ಒಂದು ರಿಸಲ್ಟ್ ಶೀಟ್ ಇರುತ್ತಲ್ಲ, ಅದಕ್ಕೆ ಅವರು ಕಾಲೇಜಿನ ಒಂದು ಸೀಲ್ ಹಾಕೋದ್ರ ಮುಖಾಂತರ ಒಂಥರ ಸೈನ್ ಮಾಡೋದ್ರ ಮುಖಾಂತರದಲ್ಲಿ ಗ್ರೀನ್ ಪೆನ್ ಮುಖಾಂತರ ಪ್ರಿನ್ಸಿಪಲು ಅದು ವೆರಿಫೈ ಅಂತ ಆಗುತ್ತಾಗ. ದೃಢೀಕೃತ ಫಲಿತಾಂಶ ಪಟ್ಟಿ ಅಥವಾ ತಾತ್ಕಾಲಿಕ ಅಂಕಪಟ್ಟಿನ ಎರಡು ಒಂದೇ ಆಗುತ್ತೆ. ಅಲ್ಲಿ ತಾತ್ಕಾಲಿಕ ಅಂಕಪಟ್ಟಿ ಅಂದ್ರೆ ಸೇಮ್ ಅದೇ ಇರುತ್ತೆ. ಅದನ್ನು ವೆರಿಫೈ ಮಾಡಿರುವಂಥದ್ದು ಪರಿಶೀಲನೆಗೆ ಒದಗಿಸುವುದು ಅಂದರೆ ತಾತ್ಕಾಲಿಕ ಅಂದರೆ ರಿಸಲ್ಟ್ ಬರುವಂಥ ಶೀಟ್ ಏನಿರುತ್ತಲ್ಲ ಅದನ್ನು ತಾತ್ಕಾಲಿಕ ಅಂತ
ಪರಿಗಣಿಸ್ತಾರೆ ನಿಮ್ಮದು ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ತನಕನೂ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒದಗಿಸುವುದು ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ವೆರಿಫಿಕೇಷನ್ ಸೆಂಟ್ರಲ್ಲಿ ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಪ್ರಿನ್ಸಿಪಲ್ ಸೀಲ್ ಆದರೆ ಅಂದರೆ ಕಾಲೇಜಿನ ಸೀಲು ಮತ್ತು ಪ್ರಿನ್ಸಿಪಲ್ ಸಿಗ್ನೇಚರ್ ಆದರೆ ವೆರಿಫೈ ಆಗಿರುವಂಥದ್ದು ಓಕೆ ಆಗುತ್ತೆ, ಅದನ್ನು ಒದಗಿಸಬೇಕು ಅಂತ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ನ ನೋಟಿಫಿಕೇಶನ್ ಪ್ರಕಾರ. ಕೆಲವೊಂದು ವಿದ್ಯಾರ್ಥಿಗಳು ನಮಗೂ ಕೂಡ ಕೇಳಿದ್ರು, ವೆರಿಫಿಕೇಶನ್ ಸೆಂಟರ್ಗೆ ಹೋಗಿ ಕೇಳಿದ್ರೆ ಅವರು ನಮಗೆ ಯೂನಿವರ್ಸಿಟಿ ಸಿಗ್ನೇಚರ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಅಂತ ಕೇಳ್ತಿದ್ದೀರಾ. ಸೊ ಕೆಲವೊಂದು ವೆರಿಫಿಕೇಶನ್ ಸೆಂಟರ್ಗಳಲ್ಲಿ ಆ ಒಂದು ಆರ್ಡರ್ಗಳು ಕೂಡ ಅವರಿಗೆ ಬಂದಿರ್ಬೋದು ಅಥವಾ ಆ ಒಂದು ಮಾಹಿತಿಗಳು ಅವರಿಗೆ ಕೊಟ್ಟಿರುವಂಥದ್ದಾಗಿರುತ್ತೆ. ಕೆಲವೊಂದು ಅಧಿಕಾರಿಗಳು ಡಿಪಾರ್ಟ್ಮೆಂಟ್ಗಳಿಂದನೂ ಕೂಡ ಅಲ್ಲಿ ಹೇಳಿರ್ಬೋದಾಗಿರುತ್ತೆ. ಬಟ್ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಇದು ಕೊಟ್ಟಿದ್ದಾರೆ. ನೀವು ಇದನ್ನು ಶೋ ಮಾಡ್ಬೋದಾಗಿರುತ್ತೆ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಅಂದರೆ ಯೂನಿವರ್ಸಿಟಿಗಳ ಸಿಗ್ನೇಚರನ್ನೇ ನೀವು ಮಾಡಿಸ್ಕೊಂಡ್ರೆ ಸಾಧ್ಯ ಅನ್ನೋದಕ್ಕಿಂತ ನೀವು ಮಾಡಿಸ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗಿಂತ ಮಾರ್ಕ್ಸ್ ಕಾರ್ಡ್ ಇನ್ನೂ ಒಂದು ಸ್ವಲ್ಪ ತಿಂಗಳು ಲೇಟ್ ಆಗ್ಬೋದು ಅಥವಾ ಒಂದು ಸಮಸ್ಯೆ ಆಗೋದಕ್ಕಿಂತ ಜಾಸ್ತಿ ನೀವು ವೆರಿಫಿಕೇಶನ್ ಸೆಂಟರ್ಗೆ ಹೋಗ್ತೀರಾ, ಅವರಿಲ್ಲ ಅಲೋ ಮಾಡಲ್ಲ ಅಂತ ಹೇಳ್ತಾರೆ, ನೀವು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಇನ್ನು ಯಾರು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋಗಿಲ್ಲ ಆ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಪ್ಷನ್ ಅಂದರೆ ನೀವು ಕಾಲೇಜಿನ ಸೀಲ್ ಸಿಗ್ನೇಚರನ್ನು ಮಾಡಿಸ್ಕೊಳ್ಳಿ, ನಂತರದಲ್ಲಿ ಯೂನಿವರ್ಸಿಟಿಯ ಸೀಲ್ ಸಿಗ್ನೇಚರನ್ನು ಕೂಡ ಮಾಡಿಸ್ಕೊಂಡ್ರೆ ಬೆಸ್ಟ್ ಆಗಿರುತ್ತೆ. ಯಾಕಂದರೆ ಸುಮ್ಮನೆ ನೀವು ಅಲ್ಲಿ ಹೋಗಿ ವಾದ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಸೊ ಅದು ವರ್ಕ್ ಆಗದೇನೆ ಮತ್ತೆ ನಿಮ್ಮ ಒಂದು ಸಮಯ 7 ದಿನ ಅಂತಕ್ಕಂಥದ್ದು ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗೋದ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ಬೆಸ್ಟ್ ಸಲಹೆಯನ್ನು ಕೊಡ್ತಿರೋದು ಏನಾಗಿರುತ್ತೆ ಅಂದರೆ ಕಾಲೇಜಿನ ಸೀಲ್ ಸಿಗ್ನೇಚರನ್ನು ಮಾಡಿಸಿ ಜೊತೆಗೆ ಯೂನಿವರ್ಸಿಟಿ ಸೀಲ್ ಸಿಗ್ನೇಚರನ್ನು ಕೂಡ ಮಾಡಿಸ್ಕೊಳ್ಳಿ. ಸೊ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಯೂನಿವರ್ಸಿಟಿ ಸೀಲ್ ಸಿಗ್ನೇಚರನ್ನು. ಆದರೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಸುಮ್ಮನೆ ಆಮೇಲೆ ನಿಮಗೆ ಕೆಲವೊಂದು ವೆರಿಫಿಕೇಶನ್ ಸೆಂಟರ್ಲಿ ಇದನ್ನೇ ತಗೊಂತಾರೆ, ಅಂದರೆ ಸಮಸ್ಯೆ ಇರೋದಿಲ್ಲ. ಅಂದರೆ ನೋಟಿಫಿಕೇಶನ್ ಪ್ರಕಾರದಲ್ಲೇ ಓಕೆ ಕಾಲೇಜಿನ ಸೀಲ್ ಸಿಗ್ನೇಚರ್ ಆದರೂ ಓಕೆ ಅನ್ಕೊಡ್ರೆ. ಇನ್ನು ಕೆಲವು ಯೂನಿವರ್ಸಿಟಿ ಸಿಗ್ನೇಚರೇ ಬೇಕು ಅಂತ ಅಂದರೆ ನೋಡಲ್ ಸೆಂಟರ್ ಅಥವಾ ಸಿಟಿ ಡೇಟ್ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಕಳೆದ ವರ್ಷಗಳಲ್ಲಂತೂ 2 ವರ್ಷಗಳಲ್ಲಿ ಕೂಡ ಯೂನಿವರ್ಸಿಟಿ ಸೀಲ್ ಸಿಗ್ನೇಚರನ್ನೇ ಕಡ್ಡಾಯಗೊಳಿಸಿದ್ರು. ಅಂದರೆ ಬೇಕು ಅಂತಲೇ ಕೇಳ್ತಿರೋ ಅಫಿಷಿಯಲ್ ನೋಟಿಫಿಕೇಶನ್ ಏನು ಕೂಡ ಮಾಹಿತಿ ಆಗಿರಲ್ಲ. ಸೊ ಕೆಲವೊಂದು ಸಮಸ್ಯೆಗಳಾಯಿತು ಅಥವಾ ಚರ್ಚೆಗಳಾಯಿತು ಮೂಮೆಂಟಲ್ಲಿ ಈ ಥರ ಮೆನ್ಷನ್ ಕೂಡ ಮಾಡಿರ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಬೆಸ್ಟ್ ನೀವು ಯೂನಿವರ್ಸಿಟಿ ಸೀಲ್ ಸಿಗ್ನೇಚರನ್ನು ಸಾಧ್ಯ ಆದರೂ ಸೊ ಆದಷ್ಟು ಸಾಧ್ಯ ಮಾಡ್ಕೊಂಡು ನೀವು ಯೂನಿವರ್ಸಿಟಿ ಸೀಲ್ ಸಿಗ್ನೇಚರನ್ನು ಹಾಕ್ಸ್ಕೊಡಿ ಅನ್ನೋದು ನನ್ನ ಒಂದು ಸಲಹೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನೀವು ಅಲ್ಲಿ ಆರ್ಗ್ಯೂ ಮಾಡ್ತೀರಿ ಇನ್ನೊಂದು ಮತ್ತೊಂದು ಮಾಡ್ತೀರಾ ಅಂತಂದ್ಬಿಟ್ಟು ಆದರೆ ಸಮಯ ವ್ಯರ್ಥ ಆಗುತ್ತೆ. ಸೊ ಅಲ್ಲಿ ಆಗ್ತಿಲ್ಲ ಅಂದರೆ ಸುಮ್ಮನೆ ಸಮಸ್ಯೆ ನಿಮಗೆ ಆಗಬಹುದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗೆ ಹೋಗೋದ್ರ ಮುಖಾಂತರ ಸೀಲ್ ಸಿಗ್ನೇಚರನ್ನು ನೀವು ಅಲ್ಲಿ ಪರೀಕ್ಷಾ ವಿಭಾಗ ಆಗಿರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ಹೋಗಿ ಅಲ್ಲಿ ಕೇಳಿದಂಥ ಪಕ್ಷದಲ್ಲಿ ಅವ್ರು ಹೇಳ್ತಾರೆ ಈ ಒಂದು ಸೀಲ್ ಸಿಗ್ನೇಚರ್ ಈ ಥರ ಆಗಬೇಕಿತ್ತು ಅಂದರೆ ಎಲ್ಲಿ ಹೋಗಬೇಕು ಅಲ್ಲಿ ಸರೌಂಡಿಂಗ್ ಅಂತ ಅವ್ರು ತಿಳಿಸ್ತಾರೆ. ಆ ಮುಖಾಂತರ ಸೀಲ್ ಸಿಗ್ನೇಚರ್ ನೀವು ಹಾಕ್ಸ್ಕೊಂಡು ಬರ್ಬೋದಾಗಿರುತ್ತೆ. ಏನು ಅಷ್ಟು ಸಮಸ್ಯೆ ಪ್ರಾಬ್ಲಮ್ ಆಗೋದಿಲ್ಲ, ಅದಕ್ಕೆ ಹಣ ಇನ್ನೊಂದು ಮತ್ತೊಂದು ಏನು ತಗೊಳ್ಳೋದಿಲ್ಲ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮಾಹಿತಿ ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಮಾಹಿತಿ ಬೇಕು ಅಂದರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಡಿಜಿ ಲಾಕರ್ದು ಕೂಡ ಕೆಲವರು ಕೇಳ್ತೀರಿ. ಡಿಜಿ ಲಾಕರ್ ಅಥವಾ USMS ವೆಬ್ಸೈಟ್ ಏನಿದೆಯಲ್ಲ ಅದರಲ್ಲಿ ನಾವು ರಿಸಲ್ಟ್ ಶೀಟನ್ನು ತೆಗೆಸ್ಕೊಂಡಿರ್ತೀವಿ, ಯಾವುದು ಬೆಸ್ಟ್ ಆಗಿರುತ್ತೆ ಅಂತ. ಡಿಜಿ ಲಾಕರ್ ತಗೊಂಡ್ರು ಕೂಡ ಸೀಲ್ ಸಿಗ್ನೇಚರ್ ಆಗಬೇಕಂತ ಹೌದು ವಿದ್ಯಾರ್ಥಿಗಳು ಡಿಜಿ ಲಾಕರಲ್ಲಿ ತಗೊಂಡ್ರು ಕೂಡ ಸೀಲ್ ಸಿಗ್ನೇಚರ್ ಆಗಬೇಕು ಅಂತಲೇ ಕೆಲವೊಂದು ವ್ಯವಸ್ಥಾಪಕ ಕೇಂದ್ರ, ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ, ಸಿಟಿ ಡೇಟ್ ನೋಡಲ್ ಸೆಂಟರ್ಗಳಲ್ಲಿ ಕೇಳ್ತಿರ್ತಾರೆ. ಆ ಕಾರಣಕ್ಕೆ ಡಿಜಿ ಲಾಕರ್ದೇ ತಗೊಂಡ್ರು ಕೂಡ ಕಾಲೇಜ್ ಕಡೆಯಿಂದ ಸೀಲ್ ಸಿಗ್ನೇಚರ್ ಅನ್ನು ಮಾಡಿಸ್ಕೊಳ್ಳಿ. ಅಂದರೆ ಅಲ್ಲಿ ಕಾಯ್ದೆ ಕಾನೂನು ಹಾಗೆ ಅಂತೆಲ್ಲ ಮೆನ್ಷನ್ ಆಗಿದ್ರು ಕೂಡ ಡಿಜಿ ಲಾಕರ್ ಅದನ್ನು ಒರಿಜಿನಲ್ ಅಂತ ತಗೊಳ್ಳಲ್ಲ ಅಥವಾ ಸೀಲ್ ಸಿಗ್ನೇಚರ್ ಆಗಿರಬೇಕಂತ ಕೆಲವು ಕಡೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ನೀವು ಅಲ್ಲಿ ಆರ್ಗ್ಯೂ ಮಾಡೋದಕ್ಕಿಂತ ಜಾಸ್ತಿ ನಿಮಗೆ ಅಲ್ಲಿ ವೆರಿಫಿಕೇಶನ್ ಆಗಬೇಕಾಗಿರೋದ್ರಿಂದ ನಾನು ಹೇಳ್ತಿರುವಂಥದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನೀವು ಕಾಲೇಜ್ ಕಡೆಯಿಂದ ಸೀಲ್ ಸಿಗ್ನೇಚರ್, ಯೂನಿವರ್ಸಿಟಿ ಕಡೆಯಿಂದ ಸೀಲ್ ಸಿಗ್ನೇಚರ್, UCMSನ ರಿಸಲ್ಟ್ ಶೀಟ್ ಆದರೂ ಪರವಾಗಿಲ್ಲ ಅಥವಾ ನಿಮಗೆ ಅಂದರೆ ಇಂಟರ್ನೆಟ್ಟಲ್ಲಿ ಜೆರಾಕ್ಸ್ ಏನು ಬರ್ತಾವಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನೋ ಒಂದು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ UCMS ವೆಬ್ಸೈಟಿಂದ ಬಂದರೂ ಸಮಸ್ಯೆ ಇಲ್ಲ ಅಥವಾ ನಿಮಗೆ ಒಂದು ಡಿಜಿ ಲಾಕರ್ದಾರು ಪರವಾಗಿಲ್ಲ. ಎರಡರಲ್ಲಿ ಯಾವುದಾದ್ರೂ ಓಕೆ ನಡೆಯುತ್ತೆ. ಡಿಜಿ ಲಾಕರ್ದೇ ಸೀಲ್ ಸಿಗ್ನೇಚರ್ ಆಗಬೇಕಿರೋದಕ್ಕೆ UCMSದೇ ಆಗಬೇಕು ಅಂತಿಲ್ಲ. ಒಟ್ಟಿನಲ್ಲಿ ಕಾಲೇಜಿನ ಸೀಲ್ ಸಿಗ್ನೇಚರ್ ಮತ್ತು ಯೂನಿವರ್ಸಿಟಿಯಿಂದ ಸೀಲ್ ಸಿಗ್ನೇಚರ್ ಆದರೆ ಸಾಕಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.